ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲೋಕ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ರೆಸಿಪಿನ ಮಾಡೋಕ್ಕೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ 5 ಮಿನಿಟ್ಸಲ್ಲೇ ಮಾಡ್ಕೋಬೋದು. ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಏನೆಲ್ಲ ಬೇಕಂತ ನೋಡ್ಕೊಂಡು ಬರೋಣ. ಸ್ವಲ್ಪ ಹಾಲು, ರುಚಿಗೆ ತಕ್ಕಷ್ಟು ಸಕ್ಕರೆ, ಸ್ವಲ್ಪ ಒಣ ದ್ರಾಕ್ಷಿ ಹಾಗೂ ಸ್ವಲ್ಪ ಗೋಡಂಬಿ ಹಾಗೂ ರೆಡಿಮೇಡ್ ಬರುತ್ತಲ್ಲ ಶಾವಿಗೆ, ಆ ಥರದ್ದಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆನ ಕಾಯಕ್ಕಿಟ್ಟು ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಗೋಡಂಬಿ ಹಾಗೂ ಒಣ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಒಣ ದ್ರಾಕ್ಷಿ ಉಬ್ಬಿ ದಪ್ಪ ಥರ ಆಗಿರುತ್ತೆ, ಆ ರೀತಿಯಾಗಿ ಗೋಲ್ಡನ್ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಫ್ಲೇಮ್ನ ಸ್ವಲ್ಪ ಲೋ ಅಲ್ಲೇ ಇಟ್ಟಿರಿ, ಯಾಕಂದರೆ ಸೀದೋಗೋ ಚಾನ್ಸ್ ಇರುತ್ತಲ್ವ. ಅದಕ್ಕಾಗಿ ಇದರಲ್ಲೇ ಸ್ವಲ್ಪ ನಾನಿವಾಗ ಶಾವಿಗೆನೂ ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ತೋರಿಸಿರೋ ರೀತಿಯೇ ನೀವು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಶಾವಿಗೆ ಹಾಕ್ತಾ ಪೂರ ನೈಸ್ ಇರುತ್ತಲ್ವ, ಸೀದೋಗೋ ಚಾನ್ಸ್ ಇರುತ್ತೆ. ಸ್ವಲ್ಪನೇ ಹಾಕ್ತಾ ಫ್ರೈ ಮಾಡ್ಕೊಳ್ಳಿ. ಉರಿನ ಲೋ ಫ್ಲೇಮಲ್ಲೇ ಇಟ್ಟಿರಿ. ಚೆನ್ನಾಗಿ ಫ್ರೈ ಆದಾದಮೇಲೆ ಅದೇ ಪಾತ್ರೆಯಲ್ಲೇ ನೀವು ಬಿಡಬೇಕಾಗುತ್ತೆ. ಬೇರೆ ಸಪ್ರೇಟ್ ಪ್ಲೇಟಲ್ಲೇನು ತೆಗೆಯೋದು ಬೇಡ. ಅದಕ್ಕೆ ಸ್ವಲ್ಪ ಕಾಸಿದ ಹಾಲನ್ನು ಕೂಡ ನೀವು ಸೇರಿಸ್ಬೇಕಾಗುತ್ತೆ. ಕಾಸಿದ ಹಾಲು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ 1-2 ಕುದಿನೇ ಕುದ್ಬಿಟ್ರೆ ನಮಗೆ ಪಾಯಸ ತುಂಬ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ. ಅದೇನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಇಟ್ಕೊಂಡಿರ್ತೀವಲ್ವ, ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ಕೂಡ ಇದೇ ಟೈಮಲ್ಲಿ ನಾವು ಸೇರಿಸಿ ನಮಗೆ ಎಷ್ಟು ಮೆಜರಲ್ಲಿ ಎಷ್ಟು ಸ್ವೀಟ್ ತಕ್ಕಂತೆ ಸಕ್ಕರೆನ ಕೂಡ ನಾವು ಈಗಲೇ ಆ್ಯಡ್ ಮಾಡಿ 1-2 ರೌಂಡ್ ತಿರುಗಿಸಿ ಹಾಗೂ ಸ್ವಲ್ಪ 1 ಇಲ್ಲ 2 ಕುದಿ ಬರೋವರೆಗೂ ಕುದಿಸಿದ್ರೆ ನಮಗೆ ಬೇಕಾಗಿರುವಂಥ ಟೇಸ್ಟಿಯಾಗಿರೋ ಸೂಪರ್ ಆಗಿರೋ ಪಾಯಸ 5 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಯಾಕಂದರೆ ಇದು ರೆಡಿಮೇಡ್ ಶಾವಿಗೆ ಅಲ್ವಾ, ನೈಸ್ ಶಾವಿಗೆ. ಹಾಗಾಗಿ 5 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಒಂದು ಸಲ ಟ್ರೈ ಮಾಡಿ. ಇದೇ ರೀತಿಯಾಗಿ ಹೆಲ್ದಿ ಡಿಶಸ್ ಬೇಕು ಅಂದರೆ ಶ್ರುತಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮಾಡಿ.